ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ ರಾಜಕಾರಣ ಈಗ ಮತ್ತೊಂದು ಮಗ್ಗಲು ಬದಲಿಸಿದೆ. ಜಿಲ್ಲೆಯ ರಾಜಕಾರಣದ ಮೂಲ ಬುನಾದಿಯಾಗಿರ್ತಕ್ಕಂಥ DCC ಬ್ಯಾಂಕಿನ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಜಾರಕಿಹೊಳಿ ಉರುಳಿಸಿದ ದಾಳ ಈಗ ಸಕ್ಸಸ್ ಆಗಿರುವಂತಿದೆ. ರೈತರ ಜೀವನಾಡಿ ಇರತಕ್ಕಂಥ ಈ ಬ್ಯಾಂಕಿನಲ್ಲಿ ನಾವೆಂದೂ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳ್ತಾನೆ ಎಲ್ಲ ರಾಜಕಾರಣ ಮಾಡುವ ಲೀಡರ್ಗಳು ಬ್ಯಾಂಕಿನ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಮಾಡಲಾರ್ದಂತಹ ಕೆಲಸಗಳೇ ಇಲ್ಲ. ಅದಕ್ಕೆ ಜಾರಕಿಹೊಳಿ ಕುಟುಂಬ ಕೂಡ ಹೊರತೇನಲ್ಲ. ಜಿಲ್ಲೆಯಲ್ಲಿ ನಡೆಯುವ ಘಟನೆಗಳನ್ನು ತಮಗೆ ಅನುಕೂಲಕರವಾಗುವಂತೆ ಬಳಸಿಕೊಳ್ಳಲು ಮುಂದಾಗುವ ಜೆ ಕಂಪನಿ ಈಗಲೂ ಕೂಡ ಅದನ್ನೇ ಮಾಡಿರುವಂಥದ್ದು. ಕಳೆದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಲ್ಲಿದ್ದರೂ ಕೂಡ ಪಕ್ಷದ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು ಬೆನ್ನಟ್ಟಿ ಸೋಲಿಸಿ ತಮ್ಮ ಕುಟುಂಬದ ಕುಡಿಯನ್ನೇ ಗೆಲ್ಲಿಸಿಕೊಂಡಿದ್ದ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರೀಗ ಬ್ಯಾಂಕಿನ ಅಧ್ಯಕ್ಷರಾಗಿದ್ದ ರಮೇಶ್ ಕತ್ತಿ ಅವರನ್ನ ಕೆಳಗಿಳಿಸಲು ತಾವೇ ಸೋಲಿಸಿದ ತಮ್ಮದೇ ಪಕ್ಷದ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು ಬೆಂಬಲಿಸಿದ್ದು ಮಾತ್ರ ವ್ಯವಸ್ಥೆಗೆ ಹಿಡಿದ ಕನ್ನಡಿಯ ಅಣಕ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ಬ್ಯಾಂಕನ್ನು ಉಳಿಸಿ ಬೆಳೆಸಲು ಮುಂದಾಗಿರ್ತಕ್ಕಂಥ ಈ ಎಲ್ಲ ಹಿರಿಯರೆನಿಸಿಕೊಂಡವರು ಇದೇ ಬ್ಯಾಂಕಿನಿಂದ ತಮ್ಮ ತಮ್ಮ ಸಂಸ್ಥೆಗಳಿಗೆ ಸಾಲ ಪಡೆದುಕೊಂಡಿರುವಂಥ ಫಲಾನುಭವಿಗಳು ಕೂಡ ಆಗಿರೋದು ಎಂಥ ದುರಂತ ಸ್ನೇಹಿತರೆ. ಇನ್ನೊಂದು ವರ್ಷದಲ್ಲಿ ಎದುರಾಗುವ ಬ್ಯಾಂಕಿನ ಚುನಾವಣೆಯನ್ನು ಎದುರಿಸಲು, ಸ್ಪರ್ಧಿಸಲು, ಮತ್ತೆ ಗೆಲ್ಲಲಿಕ್ಕೆ ಹೊಸ ಹೊಸ ಸದಸ್ಯರನ್ನು ಮಾಡಲಿಕ್ಕೆ ನಿರ್ದೇಶಕರು ಮಾಡಿದ ಶಿಫಾರಸುಗಳನ್ನು ಅಧ್ಯಕ್ಷರಾಗಿದ್ದಂಥ ರಮೇಶ್ ಕತ್ತಿಯವರು ಬೆಂಬಲ ನೀಡಲೇ ಇಲ್ಲವಂತೆ. ಇದೇ ಸಮಸ್ಯೆ ಈ ಎಲ್ಲ ಗೊಂದಲಕ್ಕೆ ಕಾರಣ ಅಂತ ಹೇಳುವಂಥದ್ದು. ವಿಶೇಷವಾಗಿ ಚಿಕ್ಕೋಡಿ ಭಾಗದ ರಾಜಕಾರಣ ಈ ವಿಪ್ಲವಕ್ಕೆ ಮೂಲ ಕಾರಣವಾಗಿರುವಂಥದ್ದು. ಈ ಭಾಗದಲ್ಲಿ ಸಹಕಾರಿ ವಲಯದಲ್ಲಿ ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿರತಕ್ಕಂಥ ಜೊಲ್ಲೆ ಫ್ಯಾಮಿಲಿ, ಜಾರಕಿಹೊಳಿ ಬೆಂಬಲಿತ ಉತ್ತಮ್ ಪಾಟೀಲ್, ಪ್ರಭಾಕರ್ ಕೋರೆಯವರ ಬೆಂಬಲಿತ ಮಹಾಂತೇಶ್ ಕವಟಿಮಠ್ ಅವರುಗಳ ನಡುವೆ ಸೊಸೈಟಿಗಳನ್ನು, ನಮ್ಮ ಸೊಸೈಟಿಗಳನ್ನು ಸದಸ್ಯರಾಗಿ ಮಾಡಬೇಕು, ಅವ್ರ ಸೊಸೈಟಿಗಳನ್ನು ಮಾಡಬಾರ್ದು ಅನ್ನುವಂಥ ಈ ಒತ್ತಡದಿಂದ ನಾನೇನೂ ಮಾಡದೆ ಹಾಗೇ ಇದ್ದುಬಿಟ್ಟೆ ಅಂತ ರಮೇಶ್ ಕತ್ತಿಯವರು ಕೂಡ ಒಂದು ಕಡೆ ಹೇಳಿದ್ದಾರೆ. ಮೇಲಾಗಿ MP ಚುನಾವಣೆಯಲ್ಲಿ ತಮ್ಮನ್ನು ಬೆಂಬಲಿಸಿದ ಮತ್ತು ನಿರ್ದೇಶಕರ ಮಾತುಗಳನ್ನೇ ಕೇಳದ ರಮೇಶ್ ಕತ್ತಿಯವರಿಗೆ ಒಂದು ಸಾರಿ ಪಾಠ ಕಲಿಸಲೇಬೇಕು ಅಂತ ಅಥಣಿ ಶಾಸಕ, ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿದ್ದಂಥ ಲಕ್ಷ್ಮಣ್ ಸವದಿ ಅವರ ಬೆಂಬಲದೊಂದಿಗೆ ಮೇಲಿನ ರಾಜಕಾರಣಿಗಳೆಲ್ಲ ಸೇರಿ ಈ ಎಲ್ಲ ಬೆಳವಣಿಗೆಗೆ ಕಾರಣವಾಗಿರುವಂಥದ್ದು. ಇಂಥದೇ ಅವಕಾಶಕ್ಕಾಗಿ ಕಳೆದ 28 ವರ್ಷಗಳಿಂದ ಕಾಯ್ತಾ ಇದ್ದಂಥ ಜಾರಕಿಹೊಳಿ ಫ್ಯಾಮಿಲಿ ಅದನ್ನೀಗ ಸರಿಯಾಗಿ ಬಳಸಿಕೊಂಡಿದೆ. ನಿಮಗೆ ನೆನಪಿರಬಹುದು, 1996ರಲ್ಲಿ ಪ್ರಥಮ ಬಾರಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಅಶೋಕ್ ಪೂಜಾರಿ ಅವರ ಎದುರಿಗೆ ಸ್ವಲ್ಪದರಲ್ಲೇ ಸೋಲು ಕಂಡಿದ್ದರು. ಈ ಸೋಲನ್ನು ಅವರ ಮರೆತಿರಲಿಲ್ಲ. ಬ್ಯಾಂಕಿನ ಮೇಲೆ ಹಿಡಿತ ಸಾಧಿಸಲು ಅವಕಾಶವಾಗುವಂಥ ಒಂದೊಂದೇ ಪ್ರಯತ್ನದ ಮೆಟ್ಟಿಲುಗಳನ್ನು, ಇಟ್ಟಂಗಿಗಳನ್ನು ಸೇರಿಸ್ತಾನೇ ಬಂದಿದ್ದರು. ಅದೀಗ ಕೈಗೆಟುಕುವ ಸಮೀಪದಲ್ಲಿ ಬಂದು ನಿಂತಿರುವಂಥದ್ದು. ಕಳೆದ ಗುರುವಾರ ದಿವಸ ಬ್ಯಾಂಕಿನಲ್ಲಿ ಕರೆಯಲಾಗಿದ್ದಂಥ ಆಡಳಿತ ಮಂಡಳಿಯ ಮೀಟಿಂಗ್ನಲ್ಲಿ ಅಧ್ಯಕ್ಷ ರಮೇಶ್ ಕತ್ತಿಯವರು ನಿರ್ದೇಶಕರಿಗಾಗಿ ಕಾಯ್ತಾ ಇದ್ದರೆ ಅವರೆಲ್ಲ ಮುಖ ಮಾಡಿದ್ದು ಸರ್ಕ್ಯೂಟ್ ಹೌಸ್ ಕಡೆ. ರಮೇಶ್ ಕತ್ತಿಯವರ ವಿರುದ್ಧ ರೆಡಿಯಾಗಿದ್ದಂಥ 14 ಜನ ನಿರ್ದೇಶಕರು ಸೇರಿ ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಮುಂದಿನ ಚರ್ಚೆಗೆ ಕಾದಿದ್ದರು. ಇದೇ ಅವಕಾಶಕ್ಕಾಗಿ ಕಾದಂಥ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ತಕ್ಷಣವೇ ಮೀಡಿಯಾದವ್ರನ್ನ ಕರೆಸಿದರು. ರಮೇಶ್ ಕತ್ತಿಯವರಿಗೆ ಬಹಿರಂಗವಾಗಿ ಸಂದೇಶನೂ ಕಳಿಸಿದರು, ನೀವು ರಾಜೀನಾಮೆ ಕೊಡದೇ ಅದರ ಅವಿಶ್ವಾಸವನ್ನು ಮಂಡನೆ ಮಾಡಿ ನಿಮ್ಮನ್ನು ಕೆಳಗಿಳಿಸ್ತೀವಿ ಅಂತ. ಮರುದಿನ ರಮೇಶ್ ಕತ್ತಿಯವರು ಏನು ಎತ್ತ ನೋಡದೆ ಮಾತನಾಡದೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಕಳಿಸಿದ್ರಂತೆ. ಹಾಗೆ ಅನ್ನೋದಕ್ಕಿಂತಲೂ ರಾಜೀನಾಮೆ ಕೊಡುವಂತೆ ಇವರೆಲ್ಲ ಅಂದರೆ ಜೆ ಕಂಪನಿ ಮಾಡಿದರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಪ್ರತಿಯೊಂದು ಅವಕಾಶವನ್ನು ತಮಗೆ ಬೇಕಾದಂತೆ ಬಳಸಿಕೊಳ್ಳುವ ಜೆ ಫ್ಯಾಮಿಲಿ ಈ ಅವಕಾಶವನ್ನು ಕೂಡ ಚೆನ್ನಾಗೇ ಬಳಸಿಕೊಂಡಿದ್ರು. ಮೇಲ್ನೋಟಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅಂತ ವಿಷಯವನ್ನು ಹರಿಬಿಟ್ಟಿದ್ರು ಕೂಡ ಫೈನಲ್ ಟಚ್ ಇನ್ನೂ ಮಾಡಲಿಕ್ಕೆ ಹೋಗಿಲ್ಲ. ಅದಕ್ಕಿನ್ನೂ 15 ದಿನಗಳ ಸಮಯ ಇದೆ. ಎಂಥ ವಿಚಿತ್ರ ನೋಡಿ ಸ್ನೇಹಿತರೆ. 2015ರಲ್ಲಿ ಲಕ್ಷ್ಮಣ್ ಸವದಿ ಅವರನ್ನು DCC ಬ್ಯಾಂಕಿನ ಅಧ್ಯಕ್ಷರ ಆಗೋದನ್ನು ತಪ್ಪಿಸಲಿಕ್ಕೆ ರಮೇಶ್ ಕತ್ತಿ ಅವರಿಗೆ ಅಧ್ಯಕ್ಷ ಪದವಿಯನ್ನು ಉದಾರವಾಗಿ ನೀಡಿದಂಥ ಜಾರಕಿಹೊಳಿ ಕುಟುಂಬ
ಈಗ ಅದೇ ರಮೇಶ್ ಕತ್ತಿ ಅವರಿಂದ ಅಧ್ಯಕ್ಷ ಪದವಿಯನ್ನು ಬಿಟ್ಟು ಹೋಗುವಂತೆ ಮಾಡಿದ್ದು ಜಾರಕಿಹೊಳಿ ಕುಟುಂಬದ ಇದು ಯಾವ ಯುದ್ಧ ನೀತಿ ಅನ್ನೋದರ ಬಗ್ಗೆ ಚರ್ಚೆ ಇನ್ನೂ ಶುರುವಾಗಿರುವಂಥದ್ದು. ಪ್ರಸ್ತುತ ರಾಜೀನಾಮೆ ಕೊಟ್ಟ ರಮೇಶ್ ಕತ್ತಿ ಹಾಗೂ ರಾಜೀನಾಮೆ ಕೊಡುವಂತೆ ಮಾಡಿದ ಜಾರಕಿಹೊಳಿ ಅವರುಗಳು ಏನು ಮಾತಾಡಿದ್ದಾರೆ ಅನ್ನೋದನ್ನು ನೀವು ಒಮ್ಮೆ ಕೇಳಿ ನೋಡಿ ಸ್ನೇಹಿತರೆ. ಇಲ್ಲ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು ರೀ. ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು. ಸೊ ಅಂದ್ರೆ ಒಂದು ಸಣ್ಣ ಇಶ್ಯೂ ಆಗೈತೆ ಬ್ಯಾಂಕ್ ಒಳಗೆ. ಏನಂದ್ರೆ ರೀ, ಅಂಥ ಮೇಜರ್ ಏನೂ ಅಲ್ಲ ಮತ್ತು ಅಂಥ ದೊಡ್ಡ ಪ್ರಮಾಣದಲ್ಲಿ. ಅಂದ್ರೆ ಇನ್ನು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ನವಂಬರ್ದಾಗ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಬರ್ತೈತೆ ರೀ, ಒಂದು ವರ್ಷ ಬಿಟ್ಟು. ಅಂದ್ರೆ ಮೆಂಬರ್ಶಿಪ್ ಆಗಬೇಕಾಗೈತೆ ಅವ್ರವ್ರ ತಾಲೂಕು ಬೋರ್ಡ್ ಆಫ್ ಡೈರೆಕ್ಟ್ರ್, ನಿಪ್ಪಾಣಿ, ಆಮೇಲೆ ರಾಯಬಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟ್ರು ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತೆ ರೀ. ಅದಕ್ಕೆ ಅವ್ರಂದ್ರು ಈಗ ಮೆಂಬರ್ಶಿಪ್ಪು ಮೊದಲು ಹಿಂದಕ್ಲೇ ತಮ್ಗೆ ಗೊತ್ತಿದ್ದಂಗೆ 2020ರಾಗ ಎಲ್ಲರೂ ಹಿರಿಯರು ಕೂಡಿ ಅನ್ನಪೋಸ್ ಮಾಡಿಸಿದ್ರು, ಅಧ್ಯಕ್ಷ, ಉಪಾಧ್ಯಕ್ಷ, ಅಪೆಕ್ಸ್ ಬ್ಯಾಂಕ್. ಈಗ ಅವರೆಲ್ಲರೂ ಕೂಡ ಡೈರೆಕ್ಟ್ರು ನೀವೆಲ್ಲ ಹಿರಿಯರು ಮಾಡಿದ್ರಿ, ಈಗ ನಮಗೆ ಮೆಂಬರ್ಶಿಪ್ ಆಗಿಲ್ಲ, ಬೇರೆದವ್ರು ಆಗಿದಾವೆ, ಅದಕ್ಕೆ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರಲ್ಲ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗೋದಿಲ್ಲ ಅಂತೇಳಿ ಅವ್ರು ಸರ್ಕಿಟ್ ಹೌಸ್ ಬಂದು ಕೂತಿರ. ಅದಕ್ಕೆ ಬಂದ ಕೂಲಿ ಯಾಕಂದ್ರೆ ಈಗ ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿದ್ದರು, ಮಾಂತೇಶ್ ದೊಡ್ಡಗೌಡರು, ನಾವು ಅದಕ್ಕೆ ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗ ಮಾತಾಡಿದ್ವು ನಾವು ರೀ. ಮಾತಾಡಿ ಹಿಂಗೆ ಒಂದು ಸ್ವಲ್ಪ ಸಮಸ್ಯೆ ಐತಿ, ಮಾತಾಡಿ ಆಮೇಲೆ ಕಳಿಸ್ತು, ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಂತ ಹೇಳಿದ್ರು. ಅದಕ್ಕೆ ಮೆಂಬರ್ಶಿಪ್ ದಟ್ ಸಮಸ್ಯೆ ಬಗೆಹರಿತಂದ್ರೆ ಎಲ್ಲ ಡೈರೆಕ್ಟ್ರು ಅವ್ರವ್ರು ಸಮಾಧಾನ ಇರ್ತಾರೆ, ಬ್ಯಾಂಕ್ ಅಗದಿ ಸುಸೂತ್ರವಾಗಿ ಸಮಾಧಾನ ನಡಿಬೇಕು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕದಾಗ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಡಿ ಸಿ ಸಿ ಬ್ಯಾಂಕು. ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾವು ಹಿರಿಯರೆಲ್ಲ ಲಕ್ಷ್ಮಣ್ ಸವದಿಯವರು ಬರೋರಿದ್ರು, ಅವ್ರದ್ದು ಡೆಲ್ಲಿಗೆ ಹೋಗಿದ್ದಾರೆ, ಮೋಸ್ಟ್ಲಿ ಅವರು ಬರ್ತಾರೆ. ಬಂದ್ಕೂಲೆ ಅವ್ರಿಗೂ ಅಟ್ಟು ಹೇಳಿ ಹಂಗೆ ಮಾಡಿ ಎಲ್ಲರದ್ದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬಗೆಹರಿತೈತಿ, ಸಮಾಧಾನ ಬ್ಯಾಂಕ್ ನಡೀತದೆ. ಇದೇ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿದ್ದಾರೆ ಅವತ್ತು. ಅಲ್ಲಲ್ಲ ಅಂದರೆ ಪೊಲಿಟಿಕಲ್ ಏನಾಗ್ತೈತೆ ರೀ, ಅಲ್ಲೆಲ್ಲ ಭಾಳ ಜನಕ್ಕೆ ನಿಲ್ಬೇಕಂತೇಳಿ ಆಕಾಂಕ್ಷಿ ಹೋಗ್ತಾರೋ, ಅವ್ರ ಮೆಂಬರ್ಶಿಪ್ ಆಗಬಾರ್ದು, ಇವ್ರದ್ದು ಆಗಬೇಕು, ನಂದು ಆಗ್ಬೇಕಂತ ಎಲ್ಲ ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ವು ರೀ. ಅದಕ್ಕೆ ನಾವೆಲ್ಲ ಹಿರಿಯರು ಕುಂತು ಮಾತಾಡಿದ್ರೆ ಅದು ಸರಿ ಆಗ್ತೈತಿ. ಅದಕ್ಕೆ ಅವರೆಲ್ಲರೂ ಅಂದರು ನೀವೆಲ್ಲ ಹಿರಿಯರು ಬಗೆಹರಿಸೋತಾಗ ನಾವು ಹೋಗೋದಿಲ್ಲ ಅಂತ ನಮ್ಮನ್ನು ಕರೆಸರು. ಅದಕ್ಕೆ ನಾವು ಇವತ್ತು ಬಂದಿದ್ವಿ, ಲಕ್ಷ್ಮಣ್ ಸಹೋದರು ಬಂದ ನಂತರ ಎಲ್ಲರೂ ಕುಂತು ಸಮಾಧಾನ ಬಗೆಹರಿಸಿ ಸಾಲ್ವ್ ಮಾಡ್ತಾರೆ. ಅದು ಇದು ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಈಗೆಲ್ಲ ಒಂದು ಆದೇಶ ಮಾಡಿರ್ತಾವೆ ನೋಡಿರ್ಬೇಕ್ರಿ ನಬಾರ್ಡ್ದಿಂದ. ಅಂದ್ರೆ ಒಂದೊಂದು ಪ್ರತಿ ಪಂಚಾಯತಿಗೆ ಒಂದೇ ಇರ್ಬೇಕಂತೇಳಿ ಹಿಂಗೆ ಆದೇಶ ಆಗಿದ್ರೆ ಅದಕ್ಕೆ ಸೊಸೈಟಿ ಹೆಚ್ಚು ಮಾಡೋಕ್ಕಾಗತ್ತೆ. ಹ್ಞೂ ಇಲ್ಲ ಅದು ಎಂ ಪಿ ಎಲೆಕ್ಷನ್ಗೂ ಮತ್ತು ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧ ಇಲ್ಲ ಅದ್ರಿ. ಸೊ ಮೆಂಬರ್ಶಿಪ್ ಇಶ್ಯೂ ಅಂದ್ರೆ ನಿಪ್ಪಾಣಿಗೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಮೆಂಬರ್ಶಿಪ್ ಮಾಡ್ಬೇಕಂತ ಅವ್ರದ್ದು ಆಸೆ ಐತಿ, ರಮೇಶ್ ಕತ್ತಿ ಅವ್ರದ್ದು ಮಾಡ್ಬೇಕತ್ತೈತಿ, ಕೌಟಿಗೆ ಮೇಡಮ್ ಮಾಂತೇಶ್ ಅವ್ರದ್ದು ಮಾಡ್ಬೇಕೈತಿ, ಉತ್ತಮ್ ಪಾಟೀಲ್ ಅವರು ಮಾಡ್ಬೇಕತ್ತ. ಹಿಂಗೆ 4 ಜನ ಮೆಂಬರ್ಶಿಪ್ ಅಲ್ಲಿ ತೊಗೊಂಡು ಬರೋದ್ರಿಂದ ಸಮಸ್ಯೆ ಐತೆ. ಈ ವಿಷಯನ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೂ ತಂದಿದ್ದು ರೀ, ಹೆಂಗಾರು ಮಾಡಿ. ಅಂದರೆ ನಮ್ಮ ಪ್ರಭಾಕರ್ ಕೋರೆ ಸಾವ್ಕಾರ ಅವ್ರ ಜೊತೆನೂ ಮೀಟಿಂಗ್ ಮಾಡಿದ್ವು. ಅಂದ್ರೆ ಬ್ಯಾಂಕ್ ಐತಿ, ಯಾವಾಗ ಭಾಳ ಇಲೆಕ್ಷನ್ ಆಗಿಲ್ಲ, ಸಮಾಧಾನಲೇ ರೈತರ ಬ್ಯಾಂಕ್ ಐತಿ ಅಂತೇಳಿ ಹಿಂಗೆ 4 ಮಂದಿ ಆಕಾಂಕ್ಷಿಗಳು ಮೆಂಬರ್ಶಿಪ್ ಮಾಡೋದ್ರಿಂದ ಅದಕ್ಕೆ ಇಶ್ಯೂ ಸ್ವಲ್ಪ ದೊಡ್ಡದಾಗೈತಿ. ಅದಕ್ಕೆ ಈಗ ಕುಂತೆಲ್ಲ ಹಿರಿಯರು ಮಾತಾಡಿದ್ರೆ ಸರಿ ಆಗ್ತದೆ. ಅಲ್ಲೆಲ್ಲ ಈಗ ನೋಡ್ರಿ ಕೆಲಸ ಮಾಡೋತ್ನಾಗ ಒಂದೊಂದು ಸಲ ಇದ್ದೇ ಇರ್ತಾವೆ ನೋಡ್ರಿ. ಎಲ್ಲ ಈಗ ನಾವು ಒಂದು 10 ಕೆಲಸ ಹೇಳ್ತು, 10 ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಆಗೋದಿಲ್ಲ, ಆಗಿಲ್ಲ ಅಂತೇಳಿ ಅಸಮಾಧಾನ ಇದ್ದೇ ಇರ್ತಾವೆ, ಸ್ವಾಭಾವಿಕ ಅದ್ರಿ. ಅದನ್ನು ಸರಿ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅಧ್ಯಕ್ಷರದ್ದು ಇರ್ತೈತೆ. ಕೆಲವೊಂದಿಷ್ಟು ಜನ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿಬರ್ತದೆ. ಅವರಿಗೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ, ಇದರಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ಮದೇ ಆದಂತ ಒಬ್ಬ ನಿರ್ದೇಶಕರು ಪತ್ರ ಬರೆದಿದ್ದಾರೆ ಅನ್ನೋ ಒಂದು ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರಿಷ್ಠರು ತಮ್ಮದೇನ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ನಡೀತಾ ಇದೆ ಅನ್ನೋ ಒಂದು ಗುಮಾನಿ. ಈ ಪತ್ರ ಬರೆದಿದ್ದು ಎಲ್ಲಿ ಐತ್ರಿ? ಪತ್ರ ಅಲ್ಲ, ಈ ಪತ್ರ ಎಲ್ಲಿ ಐತ್ರಿ? ಈಗ ನೀವೇನಾರು ಪತ್ರ ಇಟ್ಟರೆ ಅದಕ್ಕೆ ಉತ್ತರ ಕೊಡ್ಬೋದ್ರಿ. ಅಂದ್ರೆ ಅಲ್ಲ, ಈಗ ನೋಡ್ರಿ, ಅಂದ್ರೆ ರೂಮರು ಗಾಳಿ ಸುದ್ದಿ ಎಲ್ಲ ಬೇಕಾದಿರ್ತಾವ್ರೆ. ಅಂದ್ರೆ ಏನಾರು ಅಥೆಂಟಿಕ್ ಆಗಿ ಇತ್ತಂದ್ರೆ ಅದ್ರ ಬಗ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅದಕ್ಕೆ ಏನಿಲ್ಲ ರೀ, ಹೈಕಮಾಂಡು ಗಮನಕ್ಕೇನಿಲ್ಲ ರೀ. ಅದಕ್ಕೆ ಎಲ್ಲ ಜಿಲ್ಲಾ ಯಾವಾಗಲೂ ಡಿ ಸಿ ಸಿ ಮ್ಯಾಗ ನಾವೇ ಹಿರಿಯರು ಕೂಡಿ ಇಲ್ಲಿ ಏನೋ ಸಮಸ್ಯೆ ಬಂದಾಗ ಬಗೆಹರಿಸ್ತು, ಇಲೆಕ್ಷನು ಮತ್ತೊಂದು
ಪಕ್ಷಾತೀತವಾಗಿ ಇದ್ರಾಗೆಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಎಲ್ಲರೂ ಕೂಡಿ ಮಾಡ್ತಿರ್ತಾರೆ. ಯಾಕಂದ್ರೆ ಸಹಕಾರ ವಿಚಾರದಾಗ ರಾಜಕಾರಣ ಹೊರತುಪಡಿಸಿ ಮಾಡ್ತಿರ್ತೀವಿ. ಅದಕ್ಕೆ ಇದೇ ಇಶ್ಯೂ ಅಂತ ದೊಡ್ಡದಿಲ್ಲ. ಅದಕ್ಕೆ ತಮಗೆ ವಿನಂತಿ ಮಾಡ್ಕೊಳ್ತೀನಿ, ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಇದೇ ದೊಡ್ಡದು ಇಶ್ಯೂ ಆಗಬಾರ್ದು ಅಂತೇಳಿ ತಮಗೆ. ಇಡೀ ರಾಜ್ಯದಲ್ಲಿ ದೊಡ್ಡ ಬ್ಯಾಂಕ್ ಸರ್, ಬಹಳಷ್ಟು ಗ್ರಾಹಕರಿದ್ದಾರೆ. ಸೊ ಅವ್ರಿಗೆ ಏನು ಹೇಳಕ್ ಬಯಸ್ತಾರೆ ಅಂದ್ರೆ, ನಿರ್ದೇಶಕರ ನಡುವೆ ವೈಮನಸ್ಸು ಉಂಟಾದ್ರೆ ಗ್ರಾಹಕರಲ್ಲಿ ಸಹಜವಾಗಿ ಒಂದು ರೀತಿ ಆತಂಕವಾಗುತ್ತೆ. ನೋಡ್ರಿ, ಯಾವತ್ತಲೂ ಡಿ ಸಿ ಸಿ ಬ್ಯಾಂಕ್ ಯಾಕಂದ್ರೆ ಭಾಳ ಜನ ಹಿರಿಯರು ಕೂಡಿ ಕಟ್ಟಿದ ಬ್ಯಾಂಕ್ ಆದರೆ ಎಷ್ಟು ನೂರಾರು ವರ್ಷ ಇದ್ದಂಥ ಬ್ಯಾಂಕು ಇಷ್ಟು ಗಟ್ಟಿಯಾಗೈತಲ್ಲ. ನೀವೆಲ್ಲ ಬೇರೆ ಬೇರೆ ನೋಡತ್ತೀರಿಗೆಲ್ಲ ಕ್ರೆಡಿಟ್ ಸೊಸೈಟಿ ಮತ್ತೊಂದು ಎಲ್ಲ ಯಾವ ಥರ ಪ್ರಾಬ್ಲಮ್ ಆಗತ್ತವ್ರೆ. ಡಿ ಸಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಒಟ್ಟೆ ಬರೋದಿಲ್ಲ. ಯಾಕಂದ್ರೆ ಭಾಳ ಗಟ್ಟಿಯಾಗಿ ಇಲ್ಲಿದ್ದಂಥ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತ್ರಿ, ನೌಕರಸ್ಥರಾಗಿದ್ದು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತಾರೋ. ಡಿ ಸಿ ಸಿ ಬ್ಯಾಂಕ್ ಅಂತ ಸಮಸ್ಯೆ ಬರೋದಿಲ್ಲ. ಇನ್ನೂ ಮುಂದಿನ ದಿನಮಾನದಾಗ ಸುಮಾರು ಈಗ ಒಂದು ಯಾಕಂದ್ರೆ 7,000 ಕೋಟಿ ತನಕ ಡಿಪಾಸಿಟ್ ಇರೋಂಥ ಬ್ಯಾಂಕನ್ನು ಮುಂದೆ 10,000 ಕೋಟಿಗೆ ಒಯ್ಬೇಕಂತ ಎಲ್ಲರೂ ಆಸೆ ಐತೆ. ಹೆಂಗೆ ಜಾಸ್ತಿ ಐತೆ ಅಷ್ಟೇ ಗ್ರಾಹಕರಿಗೂ ಅನುಕೂಲ ಆಗ್ತೈತಿ, ರೈತರಿಗೂ ಅನುಕೂಲ ಆಗ್ತೈತಿ. ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ ನಾವು. ಇಲ್ಲ, ಮೆಂಬರ್ಶಿಪ್ ಜಾಸ್ತಿ ಒಳಗ್ರಿ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದು ಏನಿಲ್ಲ, ನಿಪ್ಪಾನೇ ಸ್ವಲ್ಪ ಸಮಸ್ಯೆ ಬಂದಿತ್ತು. 4 ಜನ ಆಕಾಂಕ್ಷಿಗಳು ಎಲ್ಲರೂ ಮೆಂಬರ್ಶಿಪ್ ಮಾಡೋಕ್ಕೆ ಹೋದಂದ್ರೆ ಪ್ರಾಬ್ಲಮ್ ಆಯಿತು. ಈಗ ಉಸ್ತುವಾರಿ ಮಂತ್ರಿ ಅವ್ರ ಗಮನಕ್ಕೂ ತಂದಿದ್ವು, ಎಲ್ಲರೂ ಕೂಡಿ ಮಾತಾಡಿದ್ವಿ. ಅದಕ್ಕೆ ಅವರೆಲ್ಲ ಕುಂತು ಸಾರ್ಟ್ ಔಟ್ ಮಾಡೋದು. ಸಮಸ್ಯೆ ಇಟ್ಟು ಸ್ಪೀಡ್ ಯಾಕಂತಂದ್ರೆ 1 ವರ್ಷ ಒಳಗೆ ಮೆಂಬರ್ಶಿಪ್ ಆಗಬೇಕ್ರೆ. 1 ವರ್ಷ ಒಳಗೆ ಮೆಂಬರ್ಶಿಪ್ ಆಗಲ್ಲ, ವೋಟಿಂಗ್ ಬರೋಂಗಿಲ್ಲ. ಅದಕ್ಕೆ ಇದೆಲ್ಲ ಸ್ವಲ್ಪ ಗಡಬಡಿ, ಜಲ್ದಿ ಮುಗಿಬೇಕಂತೇಳಿ ಈ ಥರ ಗಡಬಡಿ ಐತಿ. ಇನ್ನು ಈಗ ಬಂದಿನ ರೀ, ಅದಕ್ಕೆ ಪ್ರೆಸ್ಸಿಗೆ ಮೊದಲು ನಮ್ಮ ಮಾತಾಡಿ ಆಮ್ಯಾಗ ಎಲ್ಲರ ಜೊತೆ ಮಾತಾಡೋಣ ಅಂತ ಹೇಳ್ರಿ. ಮೆಂಬರ್ಶಿಪ್ ಹೆಚ್ಚಾಗಬೇಕಂತ ನಿಮ್ದು ವೈಯಕ್ತಿಕವಾದಂಥ ಹೆಚ್ಚಾಗಬೇಕಂತ ಅಲ್ಲಲ್ಲ, ಎಲ್ಲರದು ಡೈರೆಕ್ಟ್ ಇರ್ತೈತಿ. ಎಲ್ಲ ನೀವು ಒಂದು 50 ಕೇಳ್ತೀರಿ, 50 ಮಾಡೋಕ್ಕಲ್ಲ ಒಂದು ಅರ್ಧ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಈಗ ನೀವೇ ಹೇಳ್ತಿರಲ್ಲ, ಸೊಸೈಟಿಗಳು ಹೆಚ್ಚಾಗ್ತಂದ್ರೆ ರೈತರಿಗೆ ಅನುಕೂಲ ಆಗ್ತೈತೆ ಅಂತೇಳಿ ಎಲ್ಲೆಲ್ಲಿ ಮಾಡಿದ್ರೆ ಚಲೋ ಅಂತೇಳಿ ನನ್ನ ಅಭಿಪ್ರಾಯ ಇದೆ. ಏನೈತೆ ಹಳೇದ ರೈತರು ಏನಿದಾರಲ್ಲ ಸರ್, ಈಗ ಅಂತಂದ್ರೆ ಬೆಲೆ ಆಗಿರ್ತಾರ, ಕೋಡ್ನೆ ಆಗಿರ್ತೈತಿ. ಆ ರೈತರು ಅಲ್ಲಿ ಸೊಸೈಟಿ ಮೆಂಬರ್ ಇದ್ರೆ ಅವ್ರಿಗೆ ಲೋನ್ ಸಿಗ್ತೈತಿ. ಭಾಳಷ್ಟು ಜನ ಹಳಿ ಯಾವ್ದ ಒಟ್ಟ ಮೆಂಬರ್ಶಿಪ್ ಅದಾರ, ಹೊಸವಾಗಿ ಇಲ್ಲ, ಭಾಳ ಜನ ಕವರ್ ಆಗಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ರೀ ಆಲ್ಮೋಸ್ಟ್ ಅಲ್ಲಿ 0% ಸಾಲ ಬರ್ತೈತಲ್ಲ. ಮ್ಯಾಕ್ಸಿಮಮ್ ಮಂದಿ ತೊಗೋತಾರೆ. ಕೆಲವೊಂದು ನ್ಯಾಷನಲೈಸ್ ಬ್ಯಾಂಕ್ ಅಟ್ಯಾಚ್ ಇರ್ತಾರೆ, ಅವರೆಲ್ಲ ಬರೋದಿಲ್ಲ. ಆದರೂ ಆಗಿದ್ದಾರೆ. ಅದ ಡಿ ಸಿ ಸಿ ಬ್ಯಾಂಕ್ ಇಷ್ಟ ಐತಿ, ದಯಮಾಡಿ ಬಿಟ್ಟು ಏನೂ ಇಲ್ಲ ರೀ ಅಂತ. ಅದಕ್ಕೆ ಬೇರೆ ಬೇರೆ ಸಂದೇಶಗಳು ಉಂಟಾವ. ಆ ರೀತಿ ಇದು ನಾ ಏನಿಲ್ಲ, ಡಿ ಸಿ ಸಿ ಬ್ಯಾಂಕ್ ಗಟ್ಟಿ ಐತ್ರಿ, ಆಡಳಿತ ಮಂಡಳಿ ಸ್ಟ್ರಾಂಗ್ ಐತಿ, ನೌಕರಸ್ತು ಚಲೋ ಅದಾರು, ಏನೂ ಆಗೋದಿಲ್ಲ. ಹೊರೆ ಏನೂ ಆಗೋದಿಲ್ಲ ರೀ. ಪೊಲಿಟಿಕಲ್ ಇರ್ತೈತಲ್ಲ ರೀ, ನಾಳೆ ಎಲ್ಲ ನಂದು ಓಟ್ ಆಗಬೇಕು, ನಾನು ಎಲೆಕ್ಷನ್ದಾಗ ಗೆಲ್ಬೇಕಂತ ಎಲ್ಲರದು ಆಸೆ ಇರ್ತೈತೆ ರೀ. ಹಿಂಗೆ ಅಲ್ಲಲ್ಲ, ಈಗ ಮೆಂಬರ್ಶಿಪ್ ಮಾಡೋಕೆ ಅನ್ನಸಬ್ ಜೊಲ್ಲೆ ಅವರು ಈಗ ಪ್ರೆಸೆಂಟ್ ಡೈರೆಕ್ಟರ್ ಇದಾರೆ ರೀ. ಮಹಂತೇಶ್ ಗೌರ್ಮೆಂಟ್ ಅಂದ್ರೆ ಅವ್ರ ಮೆಂಬರ್ಶಿಪ್ ಆಗಬೇಕು. ಉತ್ತಮ್ ಪಾಟೀಲ್ ಇರ್ಬೋದು ರೀ. ಹಿಂಗೆಲ್ಲರೂ ಅವರು ಮೆಂಬರ್ಶಿಪ್. ಇನ್ನೂ ಒಂದು ವರ್ಷ ಐತಿ ರೀ. ಎಲ್ಲರೂ ಹಿರಿಯರು ಕೂಡ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತೀವಿ ರೀ. ಹೆಂಗೆ ಬರ್ತೈತೆ ನೋಡೋಣ ರೀ. ಮೊನ್ನೆ ಒಂದು KMF ಜನರಲ್ ಬಾಡಿ ಮೀಟಿಂಗ್, ಅದೇ ರೀತಿನ DCC ಬ್ಯಾಂಕ್ ಒಂದು ಜನರಲ್ ಮೀಟಿಂಗ್ ಆಗಬೇಕು. ಅಲ್ಲ, ಜನರಲ್ ಮೀಟಿಂಗ್ ಆಗ್ತೈತಲ್ಲ ರೀ, ಮೊನ್ನೆ ಆಯ್ತಲ್ಲ ಅವ್ರದ್ದು. ಮಾಡಿದಂಗೆ ಹೆಂಗೆ ಜನರಲ್ ಎಲ್ಲರೂ ಕರ್ ಮಾಡ್ತಾರಲ್ಲ, ಆ ರೀತಿನ ಆಗ್ಬೇಕು. ಈಗ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಮಹಂತೇಶ್ವರ ಅದಾರ, ಕೇಳ್ರಿ. ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ಎಲ್ಲ ಮೆಂಬರ್ ಜನರಲ್ ಬಾಡಿ ಮೀಟಿಂಗ್ ಕಲ್ದಿರ್ತೀವಿ. ಒಂದಿನ ನಮಗೆ ಗಾಂಧಿ ಭವನ್ ಕಡಿಮೆ ನೆಕ್ಸ್ಟ್ ಟೈಮ್ ಎಲ್ಲ ಒಂದು ಕಡೆ ಜಾಗ ಮಾಡಿ ಪಂಡಲ್ ಮಾಡಿ ಭಾಳ ದೊಡ್ಡ ಸಂಖ್ಯೆ ಸದಸ್ಯರದು ಗಾಂಧಿ ಭವನದಾಗ ಅಲ್ಲ. ಅದೇ ಇಲ್ಲ, 4ರಿಂದ 5 ಸಾವಿರ ಮಂದಿ ಸದಸ್ಯರು ಅವ್ರು ಇಡೀ ಬೋರ್ಡ್ ಬಂದೈತಿ. ಇಡೀ ಬೋರ್ಡ್ ಅಷ್ಟೊಂದು ನಾವು ಕವರ್ ಮಾಡ್ಬೇಕಾಗ್ತೈತಿ. ಈಗ 2 ಸಲ 3 ಸಲ ಮಾಡಿದಾಗ ನಾವು ಬೇರೆ ಕಡೆ ಮಾಡ್ಬೇಕು. ಮುಂದಿನ ಸಲ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ ರೀ. ಥ್ಯಾಂಕ್ ಯು.